ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯ, ದೇಶ, ವಿದೇಶಗಳಲ್ಲಿ ಆಗಿರುವಂತ ನಿನ್ನೆ ಆಗಿರಬಹುದಾದಂತಹ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಬೆಳವಣಿಗೆಗಳ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಸಂಪುಟ ಸಂಬಂಧ ಅಸಮಾಧಾನಗೊಂಡಿರುವಂತಹ ಬಿಜೆಪಿಯ ಕೆಲ ಶಾಸಕರು ಇಂದು ಬೆಂಗಳೂರಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ಬಿಜೆಪಿ ಶಾಸಕ ರೇಣುಕಾಚಾರ್ಯ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುವಂತ ಸಾಧ್ಯತೆ ಇದೆ. ಅಸಮಾಧಾನಗೊಂಡಿರುವಂತಹ ಶಾಸಕರ ಸಭೆ ಇಂದು ಬೆಂಗಳೂರಲ್ಲಿ ನಡೆಯುತ್ತೆ ಅಂತ ನಿನ್ನೆ ರೇಣುಕಾಚಾರ್ಯ ತಿಳಿಸಿದ್ದಾರೆ. ನಾನು ಯಾವತ್ತೂ ಕೂಡ ಅರಿವಿಲ್ಲದೆ ಹಾವನ್ನ ಬಿಡಲ್ಲ ಅಂತ ರೇಣುಕಾಚಾರ್ಯ ಹೇಳಿರುವಂತದ್ದು. ಇಂದಿನ ಸಭೆಯಲ್ಲಿ 4 ಗೋಡೆಗಳ ನಡುವೆ ಕೆಲ ಶಾಸಕರು ಚರ್ಚೆ ನಡೆಸ್ತೇವೆ ಅಂತ ತಿಳಿಸಿದ್ರು. ಬಳಿಕ ದೆಹಲಿಗೆ ಹೋಗಿ ವರಿಷ್ಠರೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದ್ದಾರೆ. ಆದರೆ ಎಷ್ಟು ಮಂದಿ ಶಾಸಕರು ಸೇರ್ತಾರೆ ಅನ್ನುವಂಥ ಗುಟ್ಟನ್ನ ರೇಣುಕಾಚಾರ್ಯ ಬಿಟ್ಕೊಟ್ಟಿಲ್ಲ. ಬೆಳಗ್ಗೆ ಕೆಲವು ಶಾಸಕರು ಬರ್ತಾರೆ ಬೆಂಗಳೂರಿಗೆ, ನಂತರ ಮಾತಾಡಿ ನಮ್ಮ ನೋವುಗಳನ್ನು, ನಮ್ಮ ಭಾವನೆಗಳನ್ನು 4 ಗೋಡೆಗಳ ಮಧ್ಯೆ ಪಕ್ಷದ ಇತಿಮಿತಿ ಚೌಕಟ್ಟಿನೊಳಗೆ ಹೇಳೋದಕ್ಕೆ ಅವಕಾಶ ಇದೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ವರಿಷ್ಠರು ನಮ್ಮ ನೋವುಗಳನ್ನ ಕೇಳ್ತಕ್ಕಂಥ ನಮಗೆ ವಿಶ್ವಾಸ ನಮಗಿದೆ. ತೀರ್ಮಾನ ಮಾಡ್ತೀವಿ. ನಾವೇನು ಕದ್ದು ಮುಚ್ಚಿ ದೆಹಲಿಗೆ ಹೋಗಲ್ಲ. ಬೆಳಗ್ಗೆ ಉಡುಪಿ ಜಿಲ್ಲೆ ಪ್ರವಾಸದಲ್ಲಿರುವಂತಹ ಸಿಎಂ ಬಿಎಸ್ವೈ ಕುಂದಾಪುರ ತಾಲೂಕಿನ ಕುಂಬಾಶಿ ಆನೆಗುಡ್ಡೆ ದೇವಾಲಯಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ತನ್ನ ಆಪ್ತ ಸ್ನೇಹಿತ ಜೆಪಿ ರಾಘವೇಂದ್ರ ರಾವ್ ಕುಟುಂಬದವರು ನಡೆಸುವಂತ ಯಾಗದಲ್ಲಿ ಭಾಗಿಯಾಗಲಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ನಡೆಯಲಿರುವಂತಹ 1800 ಸಹಸ್ರ ನಾರಿಕೇಳ ಗಣಯಾಗದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಸಮಾಧಾನ, ನೆಮ್ಮದಿ, ತೃಪ್ತಿ ಇದ್ದರೆ ಸುಗಮ ಆಡಳಿತ ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಸಿಎಂ ನಿನ್ನೆ ಹೇಳಿದರು. ಸಿಎಂ ಬಿಎಸ್ವೈ ನಿನ್ನೆ ಸಂಜೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿಯನ್ನು ನೀಡಿದರು. ನವಗ್ರಹ ಕಿಂಡಿಯ ಮೂಲಕ ಕಡುಗೋಲು ಕೃಷ್ಣನ ದರ್ಶನವನ್ನ ಪಡೆದರು. ಪರ್ಯಾಯ ಅದಮಾರು ಮಠದ ಈಶಪ್ರಿಯ ತೀರ್ಥರು ಮುಖ್ಯಮಂತ್ರಿಗಳನ್ನ ಗೌರವಿಸಿದರು. ಕೃಷ್ಣ ಮಠದ ಪರ್ಯಾಯ ಮಹೋತ್ಸವದ ಪಂಚಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾದಂಥ ಸಿಎಂಗೆ ಅಷ್ಟ ಮಠಾಧೀಶರು ಸನ್ಮಾನವನ್ನು ಮಾಡಿದರು. ಇದಕ್ಕೂ ಮುನ್ನ ಕೃಷ್ಣ ಮಠದ ವಿಶ್ವಪಥ ಕ್ಯೂ ಕಾಂಪ್ಲೆಕ್ಸ್ ಕಟ್ಟಡವನ್ನು ಸಿಎಂ ಉದ್ಘಾಟಿಸಿದರು. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಗೋಹತ್ಯೆ ನಿಷೇಧ ಕಾನೂನಿಗೆ ಉಡುಪಿಯಲ್ಲಿ ಸಿಎಂ ಬಿಎಸ್ವೈ ಚಾಲನೆಯನ್ನು ನೀಡಿದ್ದಾರೆ. ಕರಂಬಳ್ಳಿಯಲ್ಲಿರುವಂತಹ ವೆಂಕಟರಮಣ ದೇವಾಲಯದಲ್ಲಿ ಗೋಪೂಜೆ ನಡೆಸುವ ಮೂಲಕ ಚಾಲನೆಯನ್ನ ಕೊಟ್ಟರು. ರಾಜ್ಯದ ಜನರ ಅಪೇಕ್ಷೆಯಂತೆ ಗೋಹತ್ಯೆ ನಿಷೇಧ ಜಾರಿ ಮಾಡಿದ್ದೇವೆ ಅಂತ ಹೇಳಿರುವಂತಹ ಸಿಎಂ, ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಜಾರಿಯಾಗ್ತಾ ಇದೆ. ಇನ್ನು ಮುಂದೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗೋಹತ್ಯೆಗೆ ಅವಕಾಶವಿಲ್ಲ. ಇದೊಂದು ಐತಿಹಾಸಿಕ ನಿರ್ಣಯ ಅಂತ ಹೇಳಿದರು. ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕನಸು ನೆನಸಾಗ್ತಿರುವಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ತಕ್ಷಣ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಕರ್ನಾಟಕದಲ್ಲಿ ಇವತ್ತಿನಿಂದ ಗೋಹತ್ಯೆ ನಿಷೇಧ ಜಾರಿಗೆ ಬರ್ತಾ ಇದೆ. ಎಲ್ಲರೂ ಸಹಕರಿಸಬೇಕು. ಇದೊಂದು ಐತಿಹಾಸಿಕ ನಿರ್ಣಯವನ್ನು ನಾವು ತಗೊಂಡಿದ್ದೇವೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಗೋಹತ್ಯೆಗೆ ಅವಕಾಶ ಇಲ್ಲಿ ಸಿಗೋದಿಲ್ಲ. ಅದಕ್ಕೆ ಎಲ್ಲರೂ ಸಹಕರಿಸಿ ನಾಡಿನ ಜನರ ಒಂದು ಅಪೇಕ್ಷೆಯನ್ನು ಪೂರೈಸುವಂಥ ಒಳ್ಳೆ ಕೆಲಸದಲ್ಲಿ ಭಾಗಿಗಳಾಗಬೇಕು ಅಂತೇಳಿ ಕೈ ಜೋಡಿಸಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ. ಖಾಸಗಿ ಶಾಲೆಗಳ ಶುಲ್ಕ ವಿಚಾರವಾಗಿ ಇಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬು ಕುಮಾರ್ ಶುಲ್ಕ ಕಡಿತಗೊಳಿಸುವಂತ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಇತ್ತೀಚಿನ ನಡೆದಂತಹ ಖಾಸಗಿ ಶಾಲೆಗಳ ಒಕ್ಕೂಟ ಹಾಗೂ ಪೋಷಕರ ನಡುವೆ ನಡೆದಂತಹ ಸಭೆಯಲ್ಲಿ ಶುಲ್ಕ ಕಡಿತ ಮಾಡುವಂತೆ ಪೋಷಕರು ಕಣ್ಣೀರನ್ನು ಸಹ ಹಾಕಿದರು. ಹೀಗಾಗಿ ಇಂದಿನ ಸಚಿವರ ಸಭೆಯಲ್ಲಿ ಶುಲ್ಕ ಪಾವತಿ ಬಗ್ಗೆ ನಿರ್ಧಾರ ಹೊರಬೀಳುವಂತ ಸಾಧ್ಯತೆ ಇದೆ. ಇಂದು ವಿದ್ಯಾರ್ಥಿಗಳ ಪೋಷಕರಿಗೆ ಸಿಹಿ ಸಿಗುತ್ತಾ, ಪೋಷಕರ ಬೇಡಿಕೆ ಈಡೇರುತ್ತಾ ಅಂತ ಕುತೂಹಲ ಇದೆ. ಶೀಘ್ರದಲ್ಲೇ ಪ್ರಥಮ ಪಿಯುಸಿ ತರಗತಿ ಆರಂಭವಾಗುವಂತ ಸಾಧ್ಯತೆ ಇದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಈ ಸುಳಿವನ್ನು ಕೊಟ್ಟಿದ್ದಾರೆ. ಪ್ರಥಮ ಪಿಯುಸಿ ಆರಂಭಕ್ಕೆ ಎಲ್ಲಾ ಕಡೆಯಿಂದ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ತಾಂತ್ರಿಕ ಸಲಹಾ ಸಮಿತಿ ಮಾರ್ಗದರ್ಶನದಲ್ಲಿ ನಾವು ಶುರು ಮಾಡ್ತೀವಿ. ಅದಕ್ಕಾಗಿ ಪ್ರಥಮ ಪಿಯುಸಿ ಪ್ರಾರಂಭಕ್ಕೆ ಪ್ರಾಂಶುಪಾಲರ ಸಭೆ ಮಾಡಲಾಗಿದೆ ಅಂತ ಸಚಿವರು ತಿಳಿಸಿದರು. ಮೊದಲು ನಾವು ಫಸ್ಟ್ ಪಿಯುಸಿ ಒಂದು ಪ್ರಾರಂಭ ಮಾಡಬೇಕು ಅಂತ ಎಲ್ಲ ಕಡೆಯಿಂದ ಒಂದು ಆಗ್ರಹ ಬರ್ತಾ ಇದೆ. ಕಾಲೇಜುಗಳಲ್ಲಿ ಫಸ್ಟ್ ಪಿಯುಸಿನ ಪ್ರಾರಂಭ ಮಾಡಬೇಕು ಅಂತ ಮೊನ್ನೆ ಪ್ರಾಂಶುಪಾಲರ ಸಭೆಯೂ ಕೂಡ ಮಾಡಿದ್ದೀನಿ. ಆ ವಿಚಾರನ ನಾವು ತಾಂತ್ರಿಕ ಸಲಹಾ ಸಮಿತಿ ಮುಂದೆ ಇಡ್ತೀವಿ ನಾವು. ಮೊದಲು ಲಸಿಕೆ ಪಡೆದಂತ ಬಳಿಕ ಸಾವನ್ನಪ್ಪಿರುವಂತ ಬಳ್ಳಾರಿ ಜಿಲ್ಲೆಯ ಡಿ ಗ್ರೂಪ್ ನೌಕರನ ಸಾವಿಗೆ ಹೃದಯಾಘಾತ ಕಾರಣ ಅಂತ
ಆರೋಗ್ಯ ಇಲಾಖೆ ತಿಳಿಸಿದೆ. ಇದು ಕಾರ್ಡಿಯೋ ರೆಸ್ಪಿರೇಟರಿ ಅರೆಸ್ಟ್ನಿಂದ ಆಗಿರುವಂಥ ಸಾವು ಅಂತ ಜಿಲ್ಲಾ ಮಟ್ಟದ AEFI ಕಮಿಟಿ ವರದಿಯನ್ನು ಕೊಟ್ಟಿದೆ. ಜನವರಿ 16ರಂದು ಲಸಿಕೆ ಹಾಕಿಸಿಕೊಂಡಿದ್ದಂಥ ನಾಗರಾಜ್ಗೆ ನಿನ್ನೆ ಹೃದಯ ಬೇನೆ ಕಾಣಿಸಿಕೊಂಡಿತ್ತು. ಬಳಿಕ ಜಿಂದಾಲ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದರು. ಲಸಿಕೆ ಹಾಕಿಸಿಕೊಂಡಿದ್ದರಿಂದ ಈ ಸಾವು ಸಂಭವಿಸಿಲ್ಲ ಅಂತ ಹೇಳಿರುವಂಥ ಆರೋಗ್ಯ ಇಲಾಖೆ ಹೃದಯಾಘಾತದಿಂದ ಸಾವಾಗಿದೆ ಅಂತ ಮಾಹಿತಿಯನ್ನು ನೀಡಿದೆ. ಕೋವಿಡ್ ಲಸಿಕೆ ಹಾಕಿಸಿಕೊಂಡ ಬಳಿಕ ಕಿರಿಯ ಆರೋಗ್ಯ ಸಹಾಯಕಿ ಅಸ್ವಸ್ಥಗೊಂಡ ಘಟನೆ ತಾಳಿಕೋಟೆ ತಾಲೂಕಿನ ಕಾರಗನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. ಅಸ್ವಸ್ಥಗೊಂಡಂತ ಬಸಮ್ಮ ಅನ್ನೂರಿಗೆ ಅಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಿ ಬಳಿಕ ವಿಜಯಪುರ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಲಸಿಕೆ ಪಡೆದಾಗ ಕೊಂಚ ಅಸ್ವಸ್ಥಗೊಂಡಿದ್ರು. ಸದ್ಯ ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದು ಯಾವುದೇ ಅಪಾಯ ಇಲ್ಲ ಅಂತ ವಿಜಯಪುರ DC ತಿಳಿಸಿದ್ದಾರೆ. ಭಾರತದಲ್ಲಿ ಕೊರೋನಾ ಲಸಿಕಾ ಅಭಿಯಾನ ಯಶಸ್ವಿಯಾಗಿ ಸಾಗಿದೆ. ಕಳೆದ 3 ದಿನಗಳಲ್ಲಿ 3,80,000ಕ್ಕೂ ಅಧಿಕ ಫಲಾನುಭವಿಗಳಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ನಿನ್ನೆ ದೇಶದಾದ್ಯಂತ 1,48,266 ಜನರಿಗೆ ಲಸಿಕೆ ಹಾಕಲಾಗಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿಯನ್ನು ನೀಡಿದೆ. ಇನ್ನು ಬೆಂಗಳೂರಿನಲ್ಲಿ ನಿನ್ನೆ 42% ಲಸಿಕೆ ಹಂಚಿಕೆ ಆಗಿದೆ. ಇನ್ನು ರಾಜ್ಯದಾದ್ಯಂತ ನಿನ್ನೆ 8,489 ಆರೋಗ್ಯ ಕಾರ್ಯಕರ್ತರು ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಿನ್ನೆ 435 ಹೊಸ ಪಾಸಿಟಿವ್ ಪ್ರಕರಣಗಳಷ್ಟೇ ದೃಢಪಟ್ಟಿವೆ. ಕಳೆದ ಕೆಲವು ತಿಂಗಳಿಂದ ಹೋಲಿಸಿದರೆ ಇದೇ ಮೊದಲ ಬಾರಿಗೆ ಅತಿ ಕಡಿಮೆ ಪ್ರಕರಣಗಳು ಪತ್ತೆಯಾಗಿದೆ. ಆದರೆ ಕೆಲ ದಿನಗಳಿಗೆ ಹೋಲಿಸಿದರೆ ಸಾವಿನ ಸಂಖ್ಯೆ ಸ್ವಲ್ಪ ಹೆಚ್ಚಿಗೆ ಆಗಿರುವಂಥದ್ದು. ನಿನ್ನೆ ರಾಜ್ಯದಲ್ಲಿ 9 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ನಿನ್ನೆ 193 ಮಂದಿಗೆ ಸೋಂಕು ದೃಢಪಟ್ಟಿದ್ದು, ಕೊರೋನಾದಿಂದ ಸಾವನ್ನಪ್ಪಿರುವಂತಹ 9 ಮಂದಿಯಲ್ಲಿ 6 ಮಂದಿ ಬೆಂಗಳೂರಿನಲ್ಲಿ ಮೃತಪಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ನೂತನ ಸಚಿವರು ಪ್ರಬಲ ಖಾತೆಗೆ ಲಾಬಿಯನ್ನು ಶುರು ಮಾಡಿದ್ದಾರೆ. ಒಳ್ಳೆಯ ಅಚ್ಚುಕಟ್ಟಾದಂತಹ ಖಾತೆಗೆ ಮುರುಗೇಶ್ ನಿರಾಣಿ, ಅರವಿಂದ್ ಲಿಂಬಾವಳಿ ಹಾಗೂ MTB ನಾಗರಾಜ್ ಲಾಬಿಯನ್ನು ಶುರು ಮಾಡಿದ್ದಾರಂತೆ. ನನಗೆ ಈ ಹಿಂದಿನ ಕೈಗಾರಿಕಾ ಖಾತೆಯನ್ನೇ ನೀಡುವಂತೆ ನಿರಾಣಿ ಒತ್ತಡವನ್ನು ಹೇರ್ತಿದ್ದಾರಂತೆ. ಇನ್ನು ಇಂಧನ ಖಾತೆ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡುವಂತೆ MTB ನಾಗರಾಜ್ ಬೇಡಿಕೆಯನ್ನು ಇಟ್ಟಿದ್ದಾರಂತೆ. ಇನ್ನು ಅರವಿಂದ್ ಲಿಂಬಾವಳಿ ಸಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನೀಡುವಂತೆ CM ಹತ್ರ ಡಿಮ್ಯಾಂಡ್ ಮಾಡಿದ್ದಾರಂತೆ. ರಾಜ್ಯ ಕಾಂಗ್ರೆಸ್ಗೆ ಮೇಜರ್ ಸರ್ಜರಿ ಮಾಡಲಿಕ್ಕೆ ಕೆಪಿಸಿಸಿ ಸಾರಥಿ ನಿರ್ಧಾರವನ್ನು ಮಾಡಿದ್ದಾರೆ. ಶೀಘ್ರದಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಪುನರ್ ರಚನೆ ನಡೆಯಲಿದೆ. ಬ್ಲಾಕ್ ಕಾಂಗ್ರೆಸ್ನಿಂದ ಹಿಡಿದು ಕೆಪಿಸಿಸಿವರೆಗೂ ಕೂಡ ಪದಾಧಿಕಾರಿಗಳ ಬದಲಾವಣೆ ಮಾಡಲಿದ್ದೇವೆ ಅಂತ ಕೆಪಿಸಿಸಿ ಅಧ್ಯಕ್ಷ DKಶಿ ತಿಳಿಸಿದ್ದಾರೆ. ಹೊಸ ಬ್ಲಡ್ ಇಂಜೆಕ್ಟ್ ಮಾಡಿ ಆ ಮೂಲಕ ಪಕ್ಷಕ್ಕೆ ಹೊಸ ಹುರುಪನ್ನು ತುಂಬುವಂತ ಪ್ರಯತ್ನ ಮಾಡೋದಾಗಿ ತಿಳಿಸಿದರು. ನಮ್ಮದು ಕಾಂಗ್ರೆಸ್ ಪಕ್ಷ ಒಂದೇ ಕೈ ಒಂದೇ ಧ್ವಜ, ಸಿದ್ದರಾಮಯ್ಯ ಹಾಗೂ ನನ್ನ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಫಸ್ಟ್ ಎಲ್ಲರದ್ದು ನಾನು ಗಮನಿಸ್ತಾ ಇದ್ದೀನಿ. ಎಲ್ಲರಿಗೂ ಅವ್ರ ಕೆಪಾಸಿಟಿ ನೋಡ್ತಾ ಇದ್ದೀನಿ ಕೂತ್ಕೊಂಡು, ಯಾರು ಹೆಂಗೆ ಮಾತಾಡ್ತಾರೆ, ಅವ್ರ ವಿಚಾರ ಏನಿದೆ, ಅವ್ರ ಎಲ್ಲ ಬ್ಲಾಕ್ ಅಧ್ಯಕ್ಷಗಳು ಅಲ್ಲಿ ಆಲ್ಮೋಸ್ಟ್ ಮಾತಾಡ್ಸಿದ್ದೀನಿ. 80% ಎಲ್ಲ ಮಾತಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು 100% ಮಾತಾಡಿದ್ದಾರೆ. ಅದನ್ನು ನೋಡ್ತೀನಿ. ಅದಕ್ಕೊಂದು ಸಮಿತಿ ನಾನು ನಾಳೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಗಳಿಗೆ ಹೇಳಿದ್ದೀನಿ. ಇವನ್ನೆಲ್ಲ ಕುಂಡಿಸ್ಕೊಂಡು ಒಂದು ರಿಪೋರ್ಟ್ ತರಿಸ್ಕೊಳ್ತೀನಿ, ಎಲ್ಲೆಲ್ಲಿ ಚೇಂಜ್ ಮಾಡಬೇಕು ಏನೇನು ಅಂತ. ಇಲ್ಲಿ ಒಂದು ಫ್ರೆಶ್ ಬ್ಲಡ್ ಅಂತೂ ಇಂಜೆಕ್ಟ್ ಮಾಡ್ತೀನಿ. ಮಾಜಿ ಶಾಸಕ ಅನಿಲ್ ಲಾಡ್ ಕಾರ್ ಅಪಘಾತಕ್ಕೀಡಾಗಿದ್ದು ಗಾಯಗೊಂಡಿರುವಂತಹ ಅನಿಲ್ ಲಾಡ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬೆಂಗಳೂರಿನ ಸಂಜಯನಗರ ಮುಖ್ಯ ರಸ್ತೆ ಸಿಗ್ನಲ್ನಲ್ಲಿ ನಿನ್ನೆ ಬೆಳಗಿನ ಜಾವ ನಡೆದಿರುವಂತಹ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸ್ನೇಹಿತನ ಮನೆಗೆ ಹೋಗಿ ವಾಪಸ್ ಬರ್ತಿದ್ದಾಗ ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ರೇಂಜ್ ರೋವರ್ ಕಾರು ಸಿಗ್ನಲ್ ತಿರುವಿನಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿ ಅನಿಲ್ ಲಾಡ್ ಜೊತೆ ಪತ್ನಿ ಆರತಿ ಕೂಡ ಇದ್ರು. ಏರ್ ಬ್ಯಾಗ್ ಓಪನ್ ಆಗಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ. ಅನಿಲ್ ಲಾಡ್ಗೆ ಸಣ್ಣ ಪ್ರಮಾಣದ ಗಾಯಗಳಾಗಿದ್ದು ಪತ್ನಿ ಆರತಿ ಪಾರಾಗಿದ್ದಾರೆ. ST ಮೀಸಲಾತಿಗಾಗಿ ನಡೀತಾ ಇರುವಂತಹ ಕುರುಬರ ಪಾದಯಾತ್ರೆಗೆ ಹರಿಹರದಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಕುರುಬರ ಪಾದಯಾತ್ರೆ ಹರಿಹರ ನಗರದ ತುಂಗಭದ್ರಾ ನದಿಯ ಬಳಿ ಬಂದಂತಹ ಸಂದರ್ಭದಲ್ಲಿ ಶಾಸಕರಾದಂತಹ ರೇಣುಕಾಚಾರ್ಯ, ಎಸ್ ರಾಮಪ್ಪ ಸೇರಿದಂತೆ ಪ್ರಮುಖರು ಸ್ವಾಗತವನ್ನು ಮಾಡಿದರು. ನೂರಾರು ಮಹಿಳೆಯರು ಕುಂಭಗಳ ಸಹಿತ ರಂಜನಾನಂದಪುರಿ ಸ್ವಾಮೀಜಿಗೆ ಸ್ವಾಗತವನ್ನು ಮಾಡಿದರು. ಜನರ ಬೆಂಬಲ ನೋಡಿ ನಮಗೆ ತುಂಬ ಖುಷಿಯಾಗಿದೆ ಅಂತ ಹೇಳಿದಂಥ ಸ್ವಾಮೀಜಿ, ನಾವು ಈಗ ಶಾಂತಿಯುತವಾಗಿ ನಮ್ಮ ಹಕ್ಕನ್ನು ಕೇಳ್ತೀವಿ, ಈಡೇರಿಸಲಿಲ್ಲ ಅಂದರೆ ನಮ್ಮ ಹೋರಾಟ ತೀವ್ರ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ಈ ಪಾದಯಾತ್ರೆಯ ಮೂಲ ಉದ್ದೇಶ ಆದರೂ ಕೂಡ ಕಟ್ಟಕಡೆಯ ಕುರುಬನಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಕೊಂಡು ಈ ST ಹೋರಾಟವನ್ನು ಮೀಸಲಾತಿಗೆ ಒಳಪಡಿಸಬೇಕು ಅನ್ನುವಂಥದ್ದನ್ನು ನಾವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೇವೆ.
ನ ಭೂತೋ ನ ಭವಿಷ್ಯತಿ ಅನ್ನುವ ಹಾಗೆ ಗ್ರಾಮೀಣದ ಪ್ರದೇಶದ ಜನಗಳು ಉತ್ತಮವಾದಂತಹ ಸ್ಪಂದನೆ ತುಂಬ ಸಿಗ್ತಾ ಇದೆ ಅನ್ನುವಂಥದ್ದು. ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಒಂದಿಂಚು ಭೂಮಿ ಕೊಡುವಂತ ಪ್ರಶ್ನೆ ಇಲ್ಲ ಅಂತ ಸಿಎಂ ಬಿಎಸ್ವೈ ಗುಡುಗಿದ್ದಾರೆ. ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಸಿಎಂ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವಂತ ಬಿಎಸ್ವೈ ಉದ್ಧವ್ ಠಾಕ್ರೆ ಉದ್ದಟತನ ಮಾತನಾಡಿದ್ದಾರೆ. ಅವರ ಮಾತು ಎಲ್ರಿಗೂ ಆಕ್ರೋಶ ತರ್ತಾ ಇದೆ ಅಂತ ಹೇಳಿದ್ರು. ಕನ್ನಡ ಪರ ಸಂಘಟನೆ ತಲೆ ಕೆಡಿಸಿಕೊಳ್ಬಾರ್ದು, ನಾವು ಕನ್ನಡಿಗರು ಒಟ್ಟಾಗಿ ಒಂದಾಗಿ ಅಂತ ಕರೆ ಕೊಟ್ಟರು. ಉದ್ಧವ್ ಠಾಕ್ರೆ ಅವರ ಹೇಳಿಕೆ ಉದ್ಘಾಟನೆಯಿಂದ ಕೂಡಿರುವಂಥದ್ದು. ಯಾವ ಕಾರಣಕ್ಕೂ ನಮ್ಮ ಭಾಗದ 1 ಇಂಚು ಭೂಮಿಯನ್ನು ಸಹ ಕೊಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇದರಲ್ಲೂ ರಾಜಕಾರಣ ಮಾಡೋದನ್ನು ಇನ್ನಾದರೂ ಅವ್ರು ನಿಲ್ಲಿಸಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ನಾನು ಕನ್ನಡ ಪರ ನಮ್ಮೆಲ್ಲ ಸಂಘಟನೆಗಳಲ್ಲಿ ವಿನಂತಿ ಮಾಡ್ತೇನೆ, ನಾವೆಲ್ಲರೂ ಒಂದಾಗಿದ್ದೇವೆ, ಒಟ್ಟಾಗಿರೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ. ಉದ್ಧವ್ ಠಾಕ್ರೆ ಹೇಳಿಕೆ ಭಯೋತ್ಪಾದಕನ ರೀತಿಯ ಹೇಳಿಕೆ ಅನಿಸುತ್ತೆ ಅಂತ ಮಾಜಿ ಸಿಎಂ ಎಚ್ಡಿಕೆ ಕಿಡಿಕಾರಿದ್ದಾರೆ. ಮಹಾರಾಷ್ಟ್ರದ ಆಕ್ರಮಿತ ಪ್ರದೇಶ ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಣಕ ಅಂತ ಹೇಳಿದ್ರು. ಇಂತಹ ಹೇಳಿಕೆಗಳಿಗೆ ಕಡಿವಾಣ ಹಾಕಲೆಂದೇ ಬೆಳಗಾವಿಯಲ್ಲಿ ವಿಧಾನಸೌಧ ಕಟ್ಟಿದ್ದೆ ಅಂತ ಹೇಳಿದ್ರು. ಠಾಕ್ರೆ ಹೇಳಿಕೆ ವೇಳೆ ಬೆಳಗಾವಿಯಲ್ಲಿದ್ದಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಧವ್ ಠಾಕ್ರೆ ಹೇಳಿಕೆಗೆ ವಿರೋಧ ಮಾಡದೇ ಇರುವಂಥದ್ದು ಅನುಮಾನ ಮೂಡಿಸಿದೆ ಅಂತಲೂ ಕೂಡ ಹೇಳಿದ್ದಾರೆ. ಅಲ್ಲದೆ ಕನ್ನಡ ವಿರೋಧಿಯಾಗಿರುವಂಥ ಸಂಘಟನೆಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಅತ್ಯಂತ ದೇಶದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಣಕ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿನ್ನೆ ದಿನ ದೇಶದ ಗೃಹ ಮಂತ್ರಿಗಳು ಬೆಳಗಾವಿಯಲ್ಲಿ ಬಹಳ ದೊಡ್ಡ ಮಟ್ಟದ ಡಬಲ್ ಇಂಜಿನ್ ಬಗ್ಗೆ ಏನು ಹೇಳಿದ್ದಾರೆ, ಕರ್ನಾಟಕದ ಅಭಿವೃದ್ಧಿಗೆ ಡಬಲ್ ಇಂಜಿನ್ ಕೊಡುಗೆ ಇದೆ ಅಂತ ಹೇಳಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆಯ ಬಗ್ಗೆ ಖಂಡಿಸಿ ಭಾಷಣ ಮಾಡಬೇಕಾಗಿತ್ತಲ್ಲಿ. ಮಹಾರಾಷ್ಟ್ರ ಉದ್ಧವ್ ಠಾಕ್ರೆ ಹೇಳಿಕೆ ವಿರುದ್ಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಟಿಎಸ್ ನಾಗಾಭರಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉದ್ಧವ್ ಠಾಕ್ರೆ ಯಾವತ್ತೂ ಒಳ್ಳೆಯ ಮಾತುಗಳನ್ನು ಹೇಳೇ ಇಲ್ಲ, ವಿಚಿದ್ರಕಾರಿ ಹೇಳಿಕೆ ಕೊಡೋದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ಗಡಿ ಖ್ಯಾತೆ ತೆಗೆಯುವಂಥ ತಲೆಹರಟೆಗಳಿಗೆ ತಕ್ಕ ಉತ್ತರ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಗಡಿ ಖ್ಯಾತೆ ಹೇಳಿಕೆಯ ಹಿಂದೆ ದೊಡ್ಡ ಹುನ್ನಾರವಿದೆ, ವೈಯಕ್ತಿಕ ಲಾಭಕ್ಕಾಗಿ ಪಿತೂರಿ ಅಡಗಿದೆ ಅಂತ ಹೇಳಿದರು. ಅವರು ಯಾವತ್ತೂ ಒಳ್ಳೆಯ ಮಾತುಗಳನ್ನು ಹೇಳಿದ್ದನ್ನು ಕಂಡೇ ಇಲ್ಲ. ಅದು ಯಾವುದೇ ಕ್ಷೇತ್ರ ಇರಲಿ, ಪ್ರತಿ ಸಲ ಅವರು ಈ ರೀತಿಯ ಒಂದು ರೀತಿ ವಿಚ್ಛಿದ್ರಕಾರಕ ಅಂಶಗಳನ್ನೇ ತಮ್ಮ ಬದುಕಿನುದ್ದಕ್ಕೂ ಹೇಳ್ಕೋತ ಬಂದಂತಹವರು. ಮನಸ್ಸುಗಳನ್ನು ಒಗ್ಗೂಡಿಸುವ ಕಲೆ, ಕಟ್ಟುವ ಕಲೆ ಇದೆಯಲ್ಲ, ಅದು ನಮ್ಮ ಭಾರತದ ಒಕ್ಕೂಟ ವ್ಯವಸ್ಥೆಯ ಮೂಲ ಅಂಶವಾಗಬೇಕು. ಅವರ ಈ ಹೇಳಿಕೆಗಳ ಹಿಂದೆ ಇನ್ನೇನೋ ಒಂದು ದೊಡ್ಡ ಹುನ್ನಾರ ಇರ್ತದೆ. ಇದನ್ನು ಬಳಸಿಕೊಂಡು ಅವರು ಇನ್ನೇನೋ ಒಂದು ದೊಡ್ಡ ಬೇರೆ ಅವರದೇ ಆದಂತಹ ವೈಯಕ್ತಿಕ ನೆಲೆಯಲ್ಲಿ ಒಂದು ಲಾಭ ಪಡೆಯೋದಕ್ಕೆ ಹೊರಟಿರ್ತಾರೆ. ಬೆಳಗಾವಿ ಹಾಗೂ ಕಾರವಾರದ ಗಡಿಭಾಗವನ್ನ ಹರಾಜಿಗೆ ಇಟ್ಟಿಲ್ಲ. ಈಗಂತ ಮಹಾರಾಷ್ಟ್ರ ಸಿಎಂ ವಿರುದ್ಧ ಕಾರವಾರ ಶಾಸಕಿ ರೂಪಾಲಿ ನಾಯಕ್ ಗುಡುಗಿದ್ದಾರೆ. ಉದ್ಧವ್ ಠಾಕ್ರೆ ಮೊದಲು ತಮ್ಮ ಬಾಯನ್ನು ಮುಚ್ಚಬೇಕು, ಕನ್ನಡಿಗರನ್ನ ಕೆರಳಿಸಿದ್ರೆ ಎಚ್ಚರಿಕೆ ಅಂತ ವಾರ್ನಿಂಗ್ ಕೊಟ್ಟರು. ಪದೇ ಪದೇ ಇಂಥ ಹೇಳಿಕೆಯನ್ನು ನೀಡಿ ರಾಜ್ಯದಲ್ಲಿ ನೆಲೆಸಿರುವಂತಹ ಮರಾಠಿಗರು ಮತ್ತು ಕನ್ನಡಿಗರ ನಡುವೆ ಕಿಡಿ ಹಚ್ಚಬಾರದು ಅಂತ ಮನವಿಯನ್ನ ಮಾಡಿಕೊಂಡ್ರು. ಉದ್ಧವ್ ಠಾಕ್ರೆಯವರು ಕರ್ನಾಟಕದ ಬಗ್ಗೆ, ಗಡಿಭಾಗದ ಬಗ್ಗೆ ಪದೇ ಪದೇ ಕನ್ನಡಿಗರನ್ನು ಕೆರಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇದನ್ನ ನಿಲ್ಲಿಸಬೇಕು. ನಾವು ಇದನ್ನ ಖಂಡಿಸ್ತಾ ಇದ್ದೇವೆ. ಮುಂದೆ ಬರುವಂತ ದಿನದಲ್ಲಿ ನಾವು ಅವರಿಗೆ ತಕ್ಕ ಪಾಠವನ್ನು ಸಹ ಕಲಿಸ್ತೇವೆ. ನಾವು ಇಲ್ಲಿ ಮರಾಠದವರಾದ್ರೂ ಕೂಡ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಿಗರಾಗಿ ಓದ್ಕೊಂಡು ಇವತ್ತು ನಮ್ಮ ನಾಡಿನ ಜಲನೆಲವನ್ನು ನೆಲೆಸ್ಕೊಂಡು ನಾವು ಇದ್ದೇವೆ. ಅವ್ರೇನಾದ್ರೂ ನಮ್ಮ ತಂಟೆಗೆ ಬಂದ್ರೆ ನಾವು ಖಂಡಿತವಾಗಿ ಅವರನ್ನ ಬಿಡುವುದಿಲ್ಲ. ಎಚ್ಚರ ಇರಲಿ. ನಾವೇನು ಕಾರವಾರ ಆಗ್ಲಿ, ಬೆಳಗಾಂ ಆಗ್ಲಿ, ನಮ್ಮ ಕರ್ನಾಟಕದ ಗಡಿಭಾಗ ಇರುವ ಈ 2 ಜಿಲ್ಲೆಗಳನ್ನ ಏನು ಹರಾಜಿಗೆ ಇಟ್ಟಿಲ್ಲ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಮಾಜಿ ಮಂತ್ರಿಯ ಮಗ ಜೈಲು ಸೇರಿದ್ದಾನೆ. ಪ್ರಕರಣದ 6ನೇ ಆರೋಪಿ ಆದಿತ್ಯ ಆಳ್ವಾಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ನಿನ್ನೆಗೆ ಸಿಸಿಬಿ ಕಸ್ಟಡಿ ಅಂತ್ಯವಾಗಿದ್ದರಿಂದ ಸಿಸಿಬಿ ಪೊಲೀಸರು ಆಳ್ವನನ್ನ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರುಪಡಿಸಿದರು. ವಿಚಾರಣೆ ನಡೆಸಿದಂತ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಆದಿತ್ಯ ಆಳ್ವ ಅನಾರೋಗ್ಯದಿಂದ ಬಳಲ್ತಾ ಇರೋದ್ರಿಂದ ಜೈಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಯೋಜನೆಯ ಮಾಹಿತಿ ಇಲ್ಲದೆ ಬಂದಿದ್ದಂತ ಅಧಿಕಾರಿಯನ್ನ ಗೋವಿಂದ ಕಾರಜೋಳ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಡಚಣ ತಾಲೂಕಿನ ಹತ್ತಳ್ಳಿಯಲ್ಲಿ ಬೋರಿಹಳ್ಳ ಬ್ಯಾರೇಜ್ ಕಾಮಗಾರಿಗೆ ಶಂಕುಸ್ಥಾಪನೆ ಬಳಿಕ ಈ ಒಂದು ಘಟನೆ ನಡೆದಿದೆ.
ಯೋಜನೆಯ ನೋಟ್ಸ್ ಮಾಡಿಕೊಂಡು ಬಂದಿಲ್ಲ ಯಾಕೆ? ಎಷ್ಟು ವರ್ಷ ಆಯಿತು ಸರ್ವಿಸ್ ಮಾಡೋಕೆ ಶುರು ಮಾಡಿ ಅಂತ ಪ್ರಶ್ನಿಸಿರುವಂಥ ಕಾರಜೋಳ, ಕನಿಷ್ಠ ನೋಟ್ಸ್ ಮಾಡ್ಕೊಂಡು ಬರುವಂಥ ಪರಿಜ್ಞಾನ ಇಲ್ವಾ? ಹಾಳಾಗಿ ಹೋಗ್ತೀರಿ ಅಂತ ಜಾಡಿಸಿದ್ರು. ಬಿಜಾಪುರ ಮತ್ತೆ ಈ ಟ್ಯಾಂಕ್ ಇದು ದೀಪ ಅಲ್ಲಿ ಔಟ್ ಮಾಡಿ ಇಟ್ಕೋಬೇಕಲ್ಲೋ. ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸಿದೆ. ಕೊಲೆಗೆ ಸಂಚು ರೂಪಿಸಿದ ಪ್ರಕರಣದ ಆರೋಪಿ ಪ್ರವೀಣ್ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಪೀಣ್ಯ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಾಯಣ್ಣ ಬಿರಾಣಿಯಿಂದ ಫೈರಿಂಗ್ ಮಾಡಲಾಗಿದೆ. ಡಕಾಯಿತ ಹಾಗೂ ಕೊಲೆಗೆ ಸಂಚು ಹಾಕಿದ್ದಂತಹ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಲಿಕ್ಕೆ ಮುಂಚಾನೆ ತೆರಳಿದ್ದಂಥ ಪೊಲೀಸರು ತಿಪ್ಪೇನಹಳ್ಳಿಯ ಬಳಿ ಆರೋಪಿ ಇದ್ದಂತಹ ಸಂದರ್ಭದಲ್ಲಿ ಬಂಧಿಸಲಿಕ್ಕೆ ತೆರಳಿದಾಗ ಹೆಡ್ ಕಾನ್ಸ್ಟೇಬಲ್ ರಂಗಸ್ವಾಮಿ ಮೇಲೆ ಆರೋಪಿ ಲಾಂಗ್ನಿಂದ ಹಲ್ಲೆಗೆ ಯತ್ನಿಸಿದ್ದಾನೆ. ಈ ವೇಳೆ ಆತ್ಮರಕ್ಷಣೆಗೆ ಆರೋಪಿ ಕಾಲಿಗೆ ಗುಂಡನ್ನು ಹಾರಿಸಿದ್ದಾರೆ. ಕುಶಾಲನಗರ ಪಟ್ಟಣದ ತಾವರೆಕೆರೆಯ ನದಿಯಂಚಿನ ಜಾಗದಲ್ಲಿ ನಿಯಮ ಮೀರಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇದೆ. SLN ಎಂಬ ಖಾಸಗಿ ಸಂಸ್ಥೆ ಗದ್ದೆ ಜಾಗಕ್ಕೆ 15 ಅಡಿ ಎತ್ತರಕ್ಕೆ ಸಾವಿರಾರು ಲೋಡ್ ಮಣ್ಣನ್ನು ಸುರಿದು ಸಮತಟ್ಟು ಮಾಡಿ ಬಡಾಬಡೆ ನಿರ್ಮಿಸ್ತಾ ಇದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬಡ ಕುಟುಂಬಗಳ ಶುಭ ಸಮಾರಂಭಗಳಿಗೆ 20 ವರ್ಷಗಳ ಹಿಂದೆ ನಿರ್ಮಾಣಗೊಂಡಂಥ ಸಭಾಂಗಣ ಇನ್ನೂ ಕೂಡ ಉಪಯೋಗಕ್ಕೆ ಬಂದಿಲ್ಲ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದಂಥ ಈ ಸಭಾಂಗಣವನ್ನ ಯಾವ ಪುರುಷಾರ್ಥಕ್ಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕೃಷಿ ಸುಧಾರಣಾ ಕಾಯ್ದೆ ಹಿಂಪಡೆಯುವುದನ್ನು ಹೊರತುಪಡಿಸಿ ಪ್ರತಿಭಟನಾ ನಿರತ ರೈತರು ಪರ್ಯಾಯ ಕ್ರಮಗಳ ಕುರಿತು ಚಿಂತನೆಯನ್ನ ನಡೆಸಬೇಕಾಗಿದೆ ಅಂತ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ನಾಳೆ ನಡೆಯಲಿರುವಂತಹ ರೈತ ಮುಖಂಡರು ಮತ್ತು ಸರ್ಕಾರದ ನಡುವಿನ 10ನೇ ಸುತ್ತಿನ ಮಾತುಕತೆಯಲ್ಲಿ ಕೃಷಿ ಸುಧಾರಣೆಯ ಕುರಿತು ಸಮಗ್ರ ಚರ್ಚೆ ನಡೆಸುವಂತೆ ಹಾಗೂ ಪರ್ಯಾಯ ಮಾರ್ಗಗಳನ್ನು ಪ್ರಸ್ತುತಪಡಿಸುವಂತೆ ಪ್ರತಿಭಟನಾ ನಿರತ ರೈತರಿಗೆ ಸಚಿವರು ಮನವಿಯನ್ನು ಮಾಡಿದ್ದಾರೆ. ಹೊಸದಾಗಿ ವಾಯುಪಡೆ ಸೇರ್ಪಡೆಗೊಂಡಂತ ರಾಫೆಲ್ ಫೈಟರ್ ಜೆಟ್ ಏರ್ ಕ್ರಾಫ್ಟ್ ಜನವರಿ 26ರಂದು ನಡೆಯಲಿರುವಂತಹ ಗಣರಾಜ್ಯೋತ್ಸವ ದಿನಾಚರಣೆ ಪರೇಡ್ನಲ್ಲಿ ಭಾಗಿಯಾಗಲಿದೆ. ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯಲಿರುವಂತಹ ಪ್ರದರ್ಶನದಲ್ಲಿ ಕಡಿಮೆ ಎತ್ತರದಲ್ಲಿ ಹಾರಾಟವನ್ನು ನಡೆಸಲಿದ್ದು ರಾಫೆಲ್ನ ವರ್ಟಿಕಲ್ ಚಾರ್ಲಿ ಫಾರ್ಮೇಷನ್ ಅನ್ನು ನೋಡಬಹುದಾಗಿದೆ ಅಂತ IAF ಹೇಳಿದೆ. ಪಶ್ಚಿಮ ಬಂಗಾಳದ ನಂದಿಗ್ರಾಮ ಮತ್ತೆ ದೇಶದ ಗಮನವನ್ನು ಸೆಳೆದಿದೆ. ಟಿಎಂಸಿ ತೊರೆದು ಬಿಜೆಪಿ ಸೇರಿರುವಂತಹ ಸುವೇಂದು ಅಧಿಕಾರಿ ಪ್ರತಿನಿಧಿಸ್ತಾ ಇದ್ದಂತ ನಂದಿಗ್ರಾಮದಲ್ಲಿ ಈ ಬಾರಿ ಟಿಎಂಸಿಯ ಅಭ್ಯರ್ಥಿ ಸ್ವತಃ ಸಿಎಂ ಮಮತಾ ಬ್ಯಾನರ್ಜಿ ಈ ಬಾರಿ ನಂದಿಗ್ರಾಮದಲ್ಲಿ ಸ್ಪರ್ಧೆ ಮಾಡುವುದಾಗಿ ದೀದಿ ಘೋಷಣೆಯನ್ನು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ವರ್ಸಸ್ ಬಿಜೆಪಿ ಸಂಘರ್ಷ ಮುಂದುವರೆದಿದೆ. ಟಿಎಂಸಿ ಬಾವುಟ ಹಿಡಿದಿದ್ದಂತಹ ಕೆಲವು ಮಂದಿ ಬಿಜೆಪಿ ರ್ಯಾಲಿ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಕೇಂದ್ರ ಸಚಿವೆ ದೇವಶ್ರೀ ಚೌಧರಿ ಇತ್ತೀಚೆಗೆ ಟಿಎಂಸಿ ತೊರೆದು ಬಿಜೆಪಿ ಸೇರಿರುವಂತಹ ಸುವೇಂದು ಅಧಿಕಾರಿ ಸೇರಿದಂತೆ ಬಿಜೆಪಿ ನಾಯಕರು ಕೋಲ್ಕತ್ತಾದಲ್ಲಿ ರ್ಯಾಲಿ ಮಾಡ್ತಿರ್ಬೇಕಾದ್ರೆ ಕೆಲವು ಮಂದಿ ಕಲ್ಲು ತೂರಿ ಹೋಗಬೇಕಾದ್ರೆ ಅವರನ್ನ ನೂರಾರು ಮಂದಿ ಬಿಜೆಪಿ ಕಾರ್ಯಕರ್ತರು ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ. ಈ ಎಲ್ಲಾ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಪೊಗರು ಚಿತ್ರದ ಬಿಡುಗಡೆಗೆ ಡೇಟ್ ಫಿಕ್ಸ್ ಆಗಿದೆ. ಸಾಂಗ್ಸ್ ಡೈಲಾಗ್ಸ್ ಟ್ರೇಲರ್ನಲ್ಲಿ ದಾಖಲೆ ಬರೆದಿರುವಂತಹ ಪೊಗರು ಚಿತ್ರದ ಹವಾ ಮುಂದಿನ ತಿಂಗಳು ಫೆಬ್ರವರಿ 19ರಂದು ಸಿನಿಮಾ ರಿಲೀಸ್ ಮಾಡೋದಾಗಿ ನಾಯಕ ನಟ ಧ್ರುವ ಸರ್ಜಾ ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ತಿಳಿಸಿದ್ದಾರೆ. ನಂದಕಿಶೋರ್ ನಿರ್ದೇಶನದ ಪೊಗರು ಸಿನಿಮಾದಲ್ಲಿ ಧ್ರುವ ಸರ್ಜಾಗೆ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿದ್ದಾರೆ. ಫೆಬ್ರವರಿ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಿನಿಮಾನು ಥಿಯೇಟರ್ಗೆ ಬಂದು ನೋಡಿ. ಸುದೀಪ್ ನಟನೆಯ ಪ್ಯಾಂಟಮ್ ಸ್ಯಾಂಡಲ್ವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲೊಂದು. ಜನವರಿ 21ರಂದು ಈ ಸಿನಿಮಾದ ಮುಖ್ಯ ಘೋಷಣೆಯೊಂದು ಹೊರಬೀಳಲಿದೆ. ಮೂಲಗಳ ಮಾಹಿತಿ ಪ್ರಕಾರ ಪ್ಯಾಂಟಮ್ ಟೈಟಲ್ ಚೇಂಜ್ ಆಗಲಿದೆ. ವಿಕ್ರಾಂತ್ ರೋಣ ಅಂತ ಬದಲಾಯಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅನೂಪ್ ಭಂಡಾರಿ ಆಕ್ಷನ್ ಕಟ್ನಲ್ಲಿ ಈ ಸಿನಿಮಾ ಮೂಡಿ ಬಂದಿದ್ದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಪ್ಯಾಂಟಮ್ ಚಿತ್ರ ಬಿಡುಗಡೆ ಆಗಲಿದೆ.
ಹಿಂದೂಗಳ ಭಾವನೆಗೆ ಧಕ್ಕೆಯುಂಟು ಮಾಡುವಂತ ತಾಂಡವ್ ವೆಬ್ ಸೀರೀಸ್ ನಿಷೇಧಿಸುವಂತೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ತಾಂಡವ್ ಒಂದು ದಲಿತ ವಿರೋಧಿ ಹಾಗೂ ಹಿಂದೂ ವಿರೋಧಿ ಅಂತ ಹೇಳಿದ್ದಾರೆ. ಈ ವೆಬ್ ಸೀರೀಸ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಸದ್ಯ ಅಮೆಜಾನ್ ಪ್ರೈಮ್ ವಿಡಿಯೋ ತಂಡಕ್ಕೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಸಮನ್ಸ್ ಜಾರಿಗೊಳಿಸಿದೆ.